ನಾನು ಈಗ ತಾನೇ ವಿಜಯಪುರ ಹೋಗಿ ಒಂದು ವಾರ ಆಗಿದೆ. ನಾನಲ್ಲಿ ಹೋಗಿದ್ದೆ. ನಾನು ಅಲ್ಲಿಂದ ಸೊನ್ನಾಗೆ ಹೋಗೋಕ್ಕೆ ನನಗೆ 29 ಕಿಲೋಮೀಟ್ರು ಇತ್ತು. ನಾನು ಸೊನ್ನಾಗೆ ಹೋಗ್ಬಿಟ್ಟು ಅಲ್ಲಿ ನಾನು ಚಂದಪ್ಪ ಮತ್ತು ಇನ್ನು 2 ಕುಟುಂಬಗಳು, ನೀವಾಗಲೇ ಹೇಳಿದ ಹಾಗೆ 2 ಕುಟುಂಬಗಳನ್ನು ಭೇಟಿ ನೀಡಿ ಬರಬೇಕು ಅಂತ ಹೇಳಿ ಆಸೆಯಲ್ಲಿದ್ದೆ. ಕಾರಣಾಂತರಗಳಿಂದ ನನಗಲ್ಲಿ ಭೇಟಿ ನೀಡೋಕ್ಕಾಗಲಿಲ್ಲ. ಈ ಪ್ರೆಸ್ ಮೀಟನ್ನ ಚಂದಪ್ಪ ಮನೆಯವ್ರು ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಯಾಕಂದರೆ ಅವ್ರು ನನಗೆ ಔತಣ ರೆಡಿ ಮಾಡಿಟ್ಕೊಂಡಿದ್ರು, ನನಗೋಸ್ಕರ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ರು, ಬಡಿಸ್ತೀನಿ ಬರ್ತಾರೆ ಅಂತ ತುಂಬ ಸಂತೋಷದಿಂದ ನನಗೋಸ್ಕರ ಕಾಯ್ತಾಯಿದ್ರು. ನೀವಾಗಲೇ ಹೇಳ್ದ ಹಾಗೆ ಅಪ್ಪನ ಎರ ಏನಿತ್ತು ಭೀಮಾ ತೀರದ ಹಂತಕರು, ಈಗ ನಾನಲ್ಲಿ ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರಲ್ಲಿ. ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬರೆದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವ್ರು ಹೇಳ್ದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ಥರ ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದರು ಆಗ ಕಾಲ ಆಗಿತ್ತು. ಅಲ್ಲಿ ಇವ್ರು ಹೇಳ್ದ ಹಾಗೆ ಭೀಮೆಯ ನದಿ ರಕ್ತದೋಕಳಿ ಆಗಿತ್ತು. ಅದನ್ನು ಹೇಗಿತ್ತೋ ಅದನ್ನು ಅವ್ರನ್ನೇ ಭೇಟಿ ಮಾಡಿ ಅದನ್ನು ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟು ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ಟರೆ ಅದರ ನಂತರ ಒಡನಾಟ ತುಂಬ ಹತ್ತಿರ ಆಗಿಬಿಡುತ್ತೆ ಭೀಮಾ ತೀರಕ್ಕೂ ಮತ್ತು ನಮ್ಮ ತಂದೆಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರಿಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನಾಗ್ತಾ ಇದೆ, ಏನಾಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಾಗಿತ್ತು ಕೂಡ. ಇವ್ರು ಹೇಳಿದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದೋಕುಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಈಗ ಆ ಭೀಮಾಕ್ಕೆ ನಾನು ಹೋದಾಗ, ಅಂದರೆ ಮೊನ್ನೆ ನಾನು ಹೋದಾಗ ವಿಜಯಪುರಕ್ಕೆ, ಅಲ್ಲಿಯ ಜನರ ಒಂದು ಅಂದರೆ ಭೀಮಾ ತೀರದ ಹಂತಕರು ನೆಕ್ಸ್ಟು ಭೀಮಾ ತೀರದ ಚಿಂತಕರು ಅಂತ ಆಗಲಿ ಅನ್ನೋ ಒಂದು ಆಸೆನ ಅವರು ವ್ಯಕ್ತಪಡಿಸ್ಕೋತಾರೆ. ಸೊ ಅದು ನಾನು ಮೆಚ್ತೀನಿ ಕೂಡ. ಅದು ಈಗ ಭಾಗಪ್ಪ ಮತ್ತೆ ಅಲ್ಲಿಗೆ ಸಂಬಂಧಪಡುತ್ತೆ. ಭಾಗಪ್ಪ ಮೊನ್ನೆ ತಾನೇ ಕೊಲೆ ಆಗ್ತಾರೆ. ಸೊ ಇದೆಲ್ಲ ಇದ್ದಾಗ ಇದನ್ನು ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾನು ಹೋಲಿಸಲಾರೆ. ಆ್ಯಸ್ ಒಂದು ವ್ಯಕ್ತಿಯಾಗಿ, ಒಂದು ಪತ್ರಕರ್ತೆಯಾಗಿ, ಒಂದು ಏನಂತೀರಿ ಅಲ್ಲಿಗೆ ಹೋದಾಗ ನನಗೆ ಸಿಕ್ಕಂತಹ ಪ್ರೀತಿ ಆತಿಥ್ಯ ಏನಿದೆ ಅದಾಗಿರ್ಬೋದು. ಬಟ್ ರಕ್ತಪಾತ ನಿಂತೇ ಹೋಗಿದೆ, ಜಿದ್ದು ನಿಂತೇ ಹೋಗಿದೆ. ಅಲ್ಲಿಯವರೆಗೆ ಅಲ್ಲಿ ಇರೋದೇ 2 ಕುಟುಂಬದ ನಡುವೆನ ಸಂಘರ್ಷ. ಆ ಒಂದು ಎರಡನ್ನ ಅದು ಖಂಡಿತ ಈಗಲೂ ಇದೆ ಅಂತ ಮಾತಿದೆ. ಅಷ್ಟು ಅಪ್ಪನ ಒಡನಾಟ ಅಷ್ಟು ಅವರು ಇಟ್ಕೊಂಡಿರಲಿಲ್ಲ. ಅಂದರೆ ಭೀಮಾ ತೀರದ ಮಂದಿ ಜೊತೆಗೆ ಅವರಿಗೆ, ಅಂದರೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ ಮೇಲೆ ಅವ್ರು ನನಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಇಡ್ತಾ ಇರಲಿಲ್ಲ, ಕಾಯ್ತಾ ಇರಲಿಲ್ಲ. ಸೊ ಹೀಗಾಗಿ ಭೀಮಾ ತೀರ ಬದಲಾಗಲಿ, ರಕ್ತದೋಕಳಿ ನಿಲ್ಲಲಿ, ಅದು ಒಂದು ಆ್ಯಸ್ ಒಂದು ಏನಂತೀವಿ ಚಿಂತಕರಾಗಿ ನಾನು ಯೋಚನೆ ಮಾಡ್ತೀನಿ. ಅದು ಬಿಟ್ಟರೆ ಕಂಪ್ಲೀಟ್ಲಿ ಪುಸ್ತಕದಲ್ಲೇನಿದೆ ಆಗಿನ ಕಾಲದ ಘಟ್ಟದಲ್ಲಿ ಏನು ನಡೀತಿತ್ತು ಅದನ್ನು ನೈಜವಾಗಿ ತುಂಬ ಘೋರವಾಗಿ ತೋರಿಸದೆ, ಇವರು ಸೂಕ್ಷ್ಮವಾದ ಡೈರೆಕ್ಟರು. ಇವ್ರಿಗೆ ಗೊತ್ತು ಹೇಗೆ ಅದನ್ನು ತೊಗೊಂಡು ಹೋಗಬೇಕು, ಹೇಗೆ ಜನಕ್ಕೆ ಅದನ್ನು ತಲುಪಿಸ್ಬೇಕು ಅನ್ನೋದು. ಆ ಭರವಸೆ ನನಗೂ ಇದೆ. ಇವರಾಗಲೇ ಹೇಳಿದರು, ಒಂದು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಂಡು ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಒಂದು ಪೆನ್ ಹಿಡಿಯೋದಿದೆಯಲ್ಲ, ಅದನ್ನು ಹಿಡಿದು ಲಾಸ್ಟ್ ಪುಟ ನಿಂದಲ್ಲ ಎದ್ದು ಹೋಗು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಅವಮಾನ ಜೊತೆಗೆ ನೋವು ಎರಡೂ ಹೌದು. ಶ್ರಮ ಅಷ್ಟು ಪುಟಗಳಲ್ಲಿದೆ. ಲಾಸ್ಟ್ ಪುಟಗಳಲ್ಲಿ ಮಾತ್ರ ಇಲ್ಲ ಇದು ಬದಲಾಗಬೇಕು ಅಂತಂದಾಗ ಒಂದು ರೈಟರು, ಒಂದು ಡೈರೆಕ್ಟರ್ದು ವಿಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕ್ಯಾಪ್ನ ತೆಗೆದು, ಅಂದರೆ ಘೋಸ್ಟ್ ರೈಟರ್ ಅಂತ ಹೇಳ್ತೀವಲ್ಲ ಹಾಗೆ, ಆ ದಿನಗಳನ್ನ ನೀವು ನೋಡಿದರೆ ಎಲ್ಲೂ ನಿಮಗೆ ಆ ದಿನಗಳು ಕೂಡ ಬೇಸ್ಡ್ ಆನ್ ಕ್ರೈಮ್. ಸೊ ಕ್ರೈಮ್ ಬೇಸನ್ನು ಎಷ್ಟು ಚಂದ, ಎಷ್ಟು ಪ್ರೀತಿ ಕೂಡ ಅದರಲ್ಲಿ ತುಂಬಿ ಬರೆದಂಥ ಬಾಬು ಅವ್ರಿಗೆ ಸಲ್ಲಬೇಕಾಗಿರೋ ಅಂಥ ಒಂದು ಏನಂತೀರಿ ಕ್ರೆಡಿಟ್ಟು ಅವ್ರಿಗೆ ಸಲ್ಲಿಲ್ಲ. ಅದ್ರ ಒಳಗಡೆ ಏನೇನಾಗಿದೆ ಅದು ನನಗೆ ಬೇಕಾಗಿಲ್ಲ. ಬಟ್ ಆದರೆ ಈಗ ಕಂಪ್ಲೀಟ್ಲಿ ನಾನು ಅವ್ರ ಕೈಗೆ ಇದನ್ನು ವಹಿಸಿದ್ದೀನಿ. ಇದನ್ನು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ ಅಂತ ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನ್ನಲ್ಲಿದೆ. ನಾನಾಗಲೇ ಹೇಳ್ದ ಹಾಗೆ ಮತ್ತೆ ಇದನ್ನೇ ಹೇಳ್ತೀನಿ, ಅಪ್ಪನ ಪಾತ್ರ ನಿಭಾಯಿಸೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನ್ನ ಕೈಯಲ್ಲಿ ಆ ತಾಕತ್ತು ಕೂಡ ಇದೆ ಅಂತ ನಾನು ನಂಬಿದ್ದೀನಿ.
ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055